ಹಲೋ ಸ್ನೇಹಿತರೆ, ನಮಸ್ಕಾರ. ನಾವು ಉಡುಪಿ ಹೋಗ್ತಾ ಇರಬೇಕಾದ್ರೆ ನನ್ನ ಹಸ್ಬೆಂಡು ಒಂದು ಸ್ಟೋರಿ ಹೇಳಿದರು. ಆ ಸ್ಟೋರಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಕಪ್ಪೆಗಳು ಇರ್ತಾವಲ್ಲ, ಅವು ದೇವ್ರ ಹತ್ರ ಸ್ಟ್ರೈಕ್ ಮಾಡ್ತಾರಂತೆ. ಅಂದರೆ ನಮ್ಮ ಹತ್ರ ದೇವ್ರ ಹತ್ರ ತಪಸ್ಸು ಮಾಡೋಕ್ಕೆ ಹೋಗ್ತಾವಂತೆ. ಕಡೆ ದೇವರೇ ಬೇಗ ಬಾ, ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಒಬ್ಬೊಬ್ಬರು ಒಂದೊಂದು ಕಡೆ ಹಾರ್ತಾವೆ, ಇವು ಎಲ್ಲಿ ಬೇಕಲ್ಲಿ ಹೋಗಿ ಜಿಗಿತಾವು, ಒಗ್ಗಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ತಪಸ್ಸು ಮಾಡೋಕ್ಕೆ ಕೂತ್ಕೊಳ್ತಾವಂತೆ. ಒಂದು 4-5 ಕಪ್ಪೆಗಳು, ದೊಡ್ಡ ಕಪ್ಪೆಗಳು ಕೂತ್ಕೊಳ್ತಾವಂತೆ. ಕಡೆಗೆ ದೇವ್ರ ಪ್ರತ್ಯಕ್ಷ ಆಗ್ತಾನಂತೆ. ಏನು ವರ ಬೇಕಪ್ಪ ನಿಮಗೆ ಅಂತಾನಂತೆ. ನಮ್ಮ ಕಡೆ ಒಗ್ಗಟ್ಟಿಲ್ಲ, ಹೀಗೀಗೆ ಅಂತ ಹೇಳ್ತಾವಂತೆ. ಸರಿ ಹಂಗಂತ ಹೇಳಿ ಅವರು ಒಂದು ಮರದ ತುಂಡನ್ನು ಎಸಿತಾನಂತೆ ನೀರಿಗೆ. ಹಾಗೆ ಕಪ್ಪೆಗಳು ಇದೇನಿದು ದೇವರು ಈ ಥರ ಎಸ್ಬಿಟ್ನಲ್ಲ ಅಂತ ಹೇಳಿಬಿಟ್ಟು ಅವಕ್ಕೆ ಸಿಟ್ಟು ಬರುತ್ತಂತೆ. ಅವಕ್ಕೇನೋ ಅರ್ಥನೇ ಆಗೋದಿಲ್ಲಂತೆ. ಹಾಗೆ ಮತ್ತೆ ತಪಸ್ಸಿ ಕೂತ್ಕೊಳ್ತಾವಂತೆ. ಹೇ ಭಗವಂತ, ಏನು ಮಾಡ್ತಾ ಇದೀಯ ನೀನು? ನಮಗೆ ಮರತುಂಡುಗಳು ಬೇಡ, ನಮಗೊಬ್ಬ ಲೀಡರ್ ಬೇಕು, ಒಳ್ಳೆ ಲೀಡರ್ ಬೇಕು. ಅವ್ನು ಹೇಳ್ದಂಗೆ ನಾವು ಕೇಳ್ತೀವಿ, ನಮಗೊಂದು ಲೀಡರ್ನ ಕಳಿಸು. ಅವ್ರು ಎಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕಂದ್ರೆ ಅವ್ನು ಹೇಳ್ದಂಗೆ ನಾವು ಕೇಳಬೇಕು, ನಾವೆಲ್ಲರೂ ಹೆದರಬೇಕು ಅಂತ ಹೇಳ್ತಾರಂತೆ. ಸರಿ ಹೆಂಗಾರೆ ಅಂತ ಹೇಳ್ಬಿಟ್ಟು ದೇವರು ಒಂದು ಹಾವನ್ನು ಕಳಿಸ್ತಾನಂತೆ. ಹಿಂಗೆ ಹಾವು ಬಂದಿದ್ದ ತಡ ಕಪ್ಪೆಗಳೆಲ್ಲ ಓಡಕ್ಕೆ ಹಿಡಿತಾವಂತೆ. ಅಂದರೆ ಒಂದು ಕಡೆ ಕೂರಕ್ಕೆ ಆಗ್ತಾ ಇಲ್ಲ, ಹಾವು ಕಂಡ್ರೆ ಓಡೋದು. ಹಾಗೆ ಮಾಡ್ತಾನಂತೆ ದೇವರು. ಅದೇ ನಾವು ಯೋಚನೆ ಮಾಡಬೇಕಾದ್, ಏನೇ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ.